ಕೊಬ್ಬು ತಿನ್ರಿ, ಕೊಬ್ಬರಿ ಎಣ್ಣೆ 3 ಚಮಚ ಬೆಳಗ್ಗೆ ಕುಡ್ರಿ, ಅದು ಬೇಕು ನಿಮಗೆ, ಒಳ್ಳೇದು ಮಾಡುತ್ತೆ. ಹಿಟ್ಟು ತಿನ್ರಿ, ರೊಟ್ಟಿ ಮಾಡಿಕೊಂಡು, ತೊಂದರೆ ಇಲ್ಲ. ಸ್ವಲ್ಪ ಸಿಹಿ ಹಣ್ಣು ಫ್ರಕ್ಟೋಸು ಅದು ತಿನ್ರಿ, ತಾಟಿ ಬೆಲ್ಲ ತಿನ್ರಿ, ಏನು ತೊಂದರೆ ಇಲ್ಲ. 3 ಮಿಕ್ಸ್ ಮಾಡಿ ತಿನ್ರಿ, ಗೊಂದಲ ಶುರು ಆಗುತ್ತೆ. ಸೊ ಯು ಶುಡ್ ನೋ ಹೌ ಟು ಈಟ್. ನಮ್ಮ ದೇಶದಲ್ಲಿ ಯಾವತ್ತಿಗೂ ಈ ತರ ಮಿಕ್ಸ್ ಮಾಡ್ತಾ ಇರಲಿಲ್ಲ, ಸಪರೇಟ್ ಆಗಿ ತಿನ್ನೋರು. ಇದೇ ಗೊಂದಲ. ಅಂದ್ರೆ ಹೆಂಗ್ ತಿನ್ಬೇಕು ಅನ್ನೋದು ಗೊತ್ತಿರ್ಬೇಕು ನೋಡ್ರೆ. ಸೊ ಬೆಳಗ್ಗೆ ಎದ್ದು 2 ಚಮಚ ಎಣ್ಣೆ ಕುಡ್ರಿ, ಅದು ಹುಚ್ಚೆಳ್ಳು ಎಣ್ಣೆ ಕುಡಿದ್ರೆ ನಿಮ್ಮ ಹುಚ್ಚು ವಾಸಿ ಆಗತ್ತೆ, ಗ್ಯಾರಂಟಿ. ಈಗ ಬುದ್ಧಿಮಾಂದ್ಯ ಮಕ್ಕಳು ಅಂತ ತುಂಬಾ ಜನ ಹುಟ್ಟತಾ ಇದ್ದಾರೆ, ಯಾಕಂದ್ರೆ ಸರಿಯಾಗಿ ತಿನ್ನೋದೇ ಗೊತ್ತಿಲ್ವಲ್ಲ. ವೆನ್ ಯು ಆರ್ ಕಾಪುಲೇಟಿಂಗ್, ಬೋತ್ ಲೇಡೀಸ್ ಅಂಡ್ ಜೆಂಟ್ಸ್, ಜೀನ್ಸೇ ಹಾಳಾಗ್ತಾ ಇದಿವೆ, ಅಂಡಾಣುಗಳು ಬೀಜ ಕಣಗಳೇ ಹಾಳಾಗಿವೆ. ಸೊ ನೀವು ನಿಜವಾಗ್ಲೂ ಮಗು ಬೇಕು ಅಂದ್ರೆ 1 ವರ್ಷ 2 ವರ್ಷ ಬಿಫೋರ್ ಯು ವಾಂಟ್ ಟು ಕಿಡ್ಸ್, ಯು ಸ್ಟಾರ್ಟ್ ಈಟಿಂಗ್ ದಿಸ್ ಫುಡ್. ಆಮೇಲೆ ಆರೋಗ್ಯ ಬರುತ್ತೆ, ಆಮೇಲೆ ನೀವು ಮಕ್ಕಳ ಬಗ್ಗೆ ಯೋಚನೆ ಮಾಡ್ರಿ. ಏನೇನೋ ಬಾಯಿಗೆ ಬಂದಂಗೆ ತಿನ್ಕೊಂಡು ಬುದ್ಧಿಮಾಂದ್ಯ ಮಕ್ಕಳನ್ನ ಹುಟ್ಟಿಸ್ಕೋಬೇಡ್ರಿ. 28 ಜನ ಈಗ ಬುದ್ಧಿಮಾಂದ್ಯ ಮಕ್ಕಳು ಹುಟ್ಟತಾ ಇದ್ದಾರೆ. ADS, ಸ್ಪೆಷಲ್ ಚಿಲ್ಡ್ರನ್, ADHD, ಏನೇನೋ ಹೆಸರುಗಳು. ಒಂದು 150 ವರ್ಷ ಹಿಂದೆ ಕೋಟಿಗೊಬ್ಬರು ಹುಟ್ಟೋರು ಈಗ 125 ಜನ ಹುಡ್ತಾ ಇದ್ದಾರೆ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಡಯಾಬಿಟೀಸ್, ಕ್ಯಾನ್ಸರ್, ಇವೆಲ್ಲ ಸ್ಮಾಲ್ ಥಿಂಗ್ಸ್. ಈಗ ಪಾರ್ಕಿನ್ಸನ್ಸ್, ನೀನು ಯಾರು, ಯಾವಾಗ ಮದುವೆ ಮಾಡ್ಕೊಂಡಿದ್ದೀನಿ, ಮರ್ತೋಗಿದ್ದೀನಲ್ಲ. ಸೊ ಪ್ರಜ್ಞೆ ಇಲ್ಲದೆ ಇರಂಗ ಆಗ್ತಾ ಇದ್ದಾರೆ ಜನ. ಇದು ಅಮೆರಿಕಾದಲ್ಲಿ ಈಗ ಭಯಾನಕವಾದ ರೋಗ. ನಂಬರ್ ಆಫ್ ಪೀಪಲ್ 46% ಅಂತೆ. ನನಗೆ ನಂಬಕ್ಕಾಗಲ್ಲ, ಯಾರು ಹೆಂಗೆ ಹೇಳ್ತಾರೋ ಗೊತ್ತಿಲ್ಲ, ಹೇಳ್ತಾನೆ ಇರ್ತಾರೆ. WHO 46 people are Parkinson's, 48 people are Alzheimer's. ಎಲ್ಲ ಮಿದುಳು ರೋಗಗಳು, ಮರುವು ರೋಗಗಳು. They don't know who they are. Their body is shaking and they don't know that their body is shaking. ಅಂದ್ರೆ ನೋಡ್ರಿ, ನರನಾಡಿಗಳಿಗೆ ರೋಗಗಳನ್ನ ಚೆನ್ನಾಗಿ ತಬ್ಬಿ ಹೋಗ್ತಾ ಇದೆ. ಎಲ್ಲೋ ಚರ್ಮ ರೋಗ ಅಂದ್ರೆ ಪರವಾಗಿಲ್ಲ, ನರನಾಡಿಗಳಿಗೆ ರೋಗ ಬರ್ತಾ ಇದೆ. ಹೆಸರುಗಳು ಪಾರ್ಕಿನ್ಸನ್ಸ್, ಆಲ್ಝೈಮರ್ಸ್, ಇದು ಅದು ಅಂತ ಹೇಳೋದು. ಇಂಥವೆಲ್ಲ ನೀವು ಆ ಹುಚ್ಚೆಳ್ಳೆಣ್ಣೆ, ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ 3 ಚಮಚ 1 ವಾರ 3 ತಿಂಗಳು ಕುಡೀರಿ, ಬದಲಾವಣೆ ಮಾಡಿ. ಇಂಥ ರೋಗಗಳೆಲ್ಲ ಅದಕ್ಕೆ ಬರ್ತವೆ. ಯಾವಾಗ ಸಿರಿಧಾನ್ಯಗಳು ನಿಮ್ಮ ಮೂಲ ಆಹಾರ ಆದಾಗ, ಆ ನಿಟ್ಟಿನಲ್ಲಿ ಕೊರಲೆ ಅಕ್ಕಿ, ನವಣೆ ಅಕ್ಕಿ ನರನಾಡಿಗಳನ್ನು ಶುದ್ಧ ಮಾಡುವಂಥ ಅದ್ಭುತವಾದ ಗುಣ ಇರೋದ್ರಿಂದ ಆ ನಾರಿನ ಅಂಶ ನಿಮಗೆ ಈ ಕಾಯಿಲೆಗಳನ್ನು 6 ತಿಂಗಳಲ್ಲಿ ಆರಾಮ ಮಾಡ್ತವೆ. ಅದು ಎಷ್ಟೊಂದು ಜನ ಸೈನ್ ಮಾಡೋಕ್ಕಾಗದೆ ನೋಡ್ರಿ ಸರ್ಟಿಫಿಕೇಟ್ ತರ್ಕೊಂಬರ್ಬೇಕಿದೆ, ನಾ ಸಿಗ್ನೇಚರು ನಂದೇ ಅಂತವ್ರೆಲ್ಲರೂ 1000 ಜನ ವಾಸಿ ಮಾಡ್ಕೊಂಡಿದ್ದಾರೆ. ಇಷ್ಟು ಸಿಂಪಲ್ ಆಗಿದೆ. ಅಂದ್ರೆ ಈ ಗೊಂದಲಗಳಿಗೆಲ್ಲ ಕಾರಣ ನಮ್ಮ ಆಹಾರ ಅಂತ ಈ ಡಾಕ್ಟರ್ಗಳು ಹೇಳ್ತಾ ಇಲ್ಲ. ತುಂಬಾ ಸರಳವಾಗಿದೆ, ನೀವು ಮಾಡಬೇಕಾಗಿದ್ದಿಷ್ಟೇ. ಎಷ್ಟು? ಸಿರಿಧಾನ್ಯ ತಿನ್ರಿ, ಒಳ್ಳೆ ಎಣ್ಣೆ ತಗೊಳ್ರಿ ಮರಗಾಣದ್ದು, ಮತ್ತೆ 1-2 ಸತಿ ಧ್ಯಾನ ಮಾಡ್ರಿ, 1-1.5 ಗಂಟೆ ನಡೀರಿ, ಕಷಾಯಗಳು ಕುಡೀರಿ. ಕಾಫಿ ಟೀ ಮಾತ್ರ ಕುಡಿಯೋಕೋಬೇಡಿ. ಡಾಕ್ಟರ್ ಕಾಫಿ ಟೀ 1 ಸತಿ ಕುಡಿಬಹುದು ಅಂತ ಹೇಳಿದ್ದಾರೆ. ಐ ಟೋಟಲಿ ಡಿಸ್ಅಗ್ರಿ ವಿತ್ ಹಿಮ್. ನೋ ಒನ್ even think of taking coffee or tea or milk or sugar. Absolute nonsense. Absolute nonsense. ಇವನ್ನೆಲ್ಲ ಮಾಡ್ಕೊಂಡು ಬಂದಿರೋದಕ್ಕೆ ನಮಗೆ ರೋಗಗಳು ಬಂದಿರೋದು. ಕಾಫಿನೂ ಒಳ್ಳೇದಲ್ಲ, ಹಾಲು ಒಳ್ಳೇದಲ್ಲ, ಸಕ್ಕರೆ ಒಳ್ಳೇದಲ್ಲ. ಇನ್ ಯಾಕ್ರಿ ಕುಡಿತೀರಾ? 3 ಸೇರಿದ್ರೆ ಇನ್ನೂ ಒಳ್ಳೇದಲ್ಲ. ಯಾಕೆ ಈಗ ಆಪೋಸಿಟ್ ಶುರು ಆಗಿದೆ. ಕೊರಲೆ ಒಳ್ಳೇದು, ನವಣೆ ಒಳ್ಳೇದು, ಊದಲು ಒಳ್ಳೇದು, 3 ಮಿಕ್ಸ್ ಮಾಡಿದ್ರೆ ಇನ್ನೂ ಒಳ್ಳೇದು. ದಟ್ಸ್ ಆಲ್ಸೋ ನಾನ್ಸೆನ್ಸ್. ಎಂದಕ್ಕೆ ನೀವು ಕಡಿಮೆ ಆಗತ್ತೆ ಅದರ ಪ್ರಮಾಣ, ಗುಣ ಅಂಶಗಳು ಕಮ್ಮಿ ಆಗ್ತವೆ ಮಿಕ್ಸ್ ಮಾಡಿದ್ರೆ. ಸೊ ಸಪ್ರೇಟ್ ಆಗಿ ತಿನ್ರಿ. 2 ದಿವಸ ಕೊರಲೆ ತಿನ್ರಿ, 2 ದಿವಸ ಅರ್ಕ ತಿನ್ರಿ, 2 ದಿವಸ ಊದಲ್ ತಿನ್ರಿ. ಎಲ್ಲಾನು ಒಂದೊಂದು ಅಂಗ ಶುದ್ಧ ಆಗಕ್ಕೆ ಶುರು ಆಗುತ್ತೆ ನೋಡ್ರಿ. ಸೊ ಈಟ್ ದೆಮ್ ಸಪರೇಟ್ಲಿ. ಈ ಮಲ್ಟಿ ಮಿಕ್ಸ್, ಬಿಕಾಸ್ ಅಲ್ಲೆಲ್ಲ ಬಿದ್ದಿದೆ ಫ್ಲೋರ್ ಮಿಲ್ ಅಲ್ಲಿ, ಎಲ್ಲ ಮಾರಾಟ ಮಾಡ್ಕೋಬೇಕು. ಎಕನಾಮಿಕ್ ಮಾಡೆಲ್.
ಎಲ್ಲ ಒಳ್ಳೇದು ಅಂತ ನಂಬಿಸ್ಬಿಡೋದು. ಸೊ ಈ ಮಲ್ಟಿಮಿಕ್ಸ್ಗಳು ಬೇಡ ನಮಗೆ. ವೈವಿಧ್ಯವಾಗಿರಬೇಕು ಆಹಾರ. ಆವತ್ತಕ್ಕಾವತ್ತು ನಿಮ್ಮ ಕೈಯಿಂದ ರೆಡಿ ಮಾಡ್ಕೋಬೇಕು. ಮನೆಯಲ್ಲಿ ಕುಟ್ಕೊಂಡು ತಿಂದ್ರೆ ಇನ್ನೂ ಒಳ್ಳೇದು ನೋಡ್ರಿ, ಬೀಸ್ಕೊಂಡು ತಿಂದ್ರೆ ಇನ್ನೂ ಒಳ್ಳೇದು ನೋಡ್ರಿ. ಆಕ್ಚುಲಿ ನಮ್ಮ ಹಳೆ ಪದ್ಧತಿಗಳೆಲ್ಲ ಯೋಗಾಸನಗಳು, ನಥಿಂಗ್ ಎಲ್ಸ್. ವ್ಯವಸಾಯದಲ್ಲಿ ನಮ್ಮ ಹಿರಿಯರು ರೈತರು ಮಾಡ್ತಾ ಇದ್ದದ್ದೆಲ್ಲ ಒಂದೊಂದು ಆಸನ ಇತ್ತು. ಮತ್ತೆ ಸಪರೇಟಾಗಿ ಆಸನಗಳು ಮಾಡಬೇಕಾಗಿರ್ಲಿಲ್ಲ. ಬಟ್ ಇವೆಲ್ಲ ಮರ್ತು ಹೋಗಿದ್ವಿ. ಅದರಿಂದ ಪಾಪ ಯೋಗಾಸನಗಳು ಅಂತ ಹುಟ್ಕೊಂಡ್ ಬಂದಿದ್ವಿ. ಈ ಯೋಗ ಮಾಡ್ರಿ, ಆ ಆಸನ ಮಾಡ್ರಿ, ತ್ರಿಕೋಸನ, ಆ ಆಸನ, ಈ ಆಸನ. ದೇ ಆಲ್ ಮೀನ್ ಸಮಥಿಂಗ್. ದೇ ಆಲ್ ಮೀನ್ ಸಮಥಿಂಗ್ ಬಿಕಾಸ್ ವಿ ಹ್ಯಾವ್ ಲಾಸ್ಟ್ ಕನೆಕ್ಟ್ ಟು ದ ಬಾಡಿ. ಗೊತ್ತಾಗ್ತಾ ಇಲ್ಲ ನಮಗೆ. ಅದಕ್ಕೆ ಯೋಗಾಸನಗಳು ನಮಗೆ ಒಂದು ಡಿಸಿಪ್ಲಿನ್ ಅನ್ನ ಕಲಿಸ್ತವೆ. ಈ ಆಸನ ಮಾಡ್ರಿ, ಈ ಆಸನ ಮಾಡ್ರಿ. ಅದರಲ್ಲೇ ನಾನು ಫಸ್ಟ್ ಹೇಳಿದ್ದು ಸುಖಾಸನ ಅಂತ. ಕನಿಷ್ಠ ಸುಖಾಸನದಲ್ಲಿ ಕೂತ್ಕೊಳ್ಳೋಕ್ಕಾದ್ರೂ ನೆಮ್ಮದಿ ಇರಬೇಕಲ್ಲ ನಮಗೆ. ಜಸ್ಟ್ ಸಿಟ್ ಕಾಮ್ಲಿ ಫಾರ್ 15 minutes. Our mind is so disturbed, so restless, eating all these nonsense things. Because you want a kick. Caffeine ಬೇಕು, ಸಿಗರೆಟ್ ಬೇಕು, ಈ ಕೊಬ್ಬು ಬೇಕು, ಕೊಬ್ಬು ಸಕ್ಕರೆ ಮಿಕ್ಸ್ ಬೇಕು. This is the nonsense we are doing. So let us understand the principles of simple living, which is the most healthy living. Let us not complicate things. We all have to understand these simple solutions to human existence. We have complicated in the name of science, in the name of progress, in the name of economics. If science has been right, we should not have had any diseases by now. ಈಗ ನಿಜವಾಗ್ಲೂ ವಿಜ್ಞಾನ ಸರಿಯಾಗಿದ್ದಿದ್ರೆ ಇಷ್ಟೊತ್ತಿಗೆ ನಮಗೆ ರೋಗಗಳು ಇರಬಾರ್ದು. ಆದ್ರೆ ಏನಾಗಿದ್ದೀವಿ, ಪ್ರತಿಯೊಂದು ಸಣ್ಣ ಸಣ್ಣ ಊರಿನಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಬರ್ತಾ ಇವೆ. ಇದೇ ಪುರಾವೆ ವಿ ಆರ್ ಇನ್ ದ ರಾಂಗ್ ಡೈರೆಕ್ಷನ್ ಅಂತ ಹೇಳೋದಕ್ಕೆ. ನಿಜವಾದ ಗುರಿ ಏನಾಗಿರ್ಬೇಕು ಮಾನವ ಜಾತಿದ್ದು? ರೋಗ ಇಲ್ಲದ ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೆ ಬೇಕಾಗಿರೋ ಅಂಶಗಳನ್ನ ರೂಪಿಸಿಕೊಳ್ಳೋದು, ರೂಢಿಸಿಕೊಳ್ಳೋದು ಆಗಬೇಕಿತ್ತು. ಆ ನಿಟ್ಟಿನಲ್ಲೇ ಈ ಧ್ಯಾನ, ಯೋಗ, ನಡಿಗೆ, ಸರಿಯಾದ ಆಹಾರ ಸರಿಯಾಗಿದ್ದರೆ ಯಾವ ಔಷಧಿ ಬೇಕಾಗಿಲ್ಲ. ಆಹಾರ ಸರಿ ಇಲ್ಲ ಅಂದ್ರೆ ಯಾವ ಔಷಧಿ ಕೆಲಸ ಮಾಡೋದಿಲ್ಲ. ಇಷ್ಟೇ, as simple as this. If your food is right, no need for medicine. And if your food is not right, no medicine will work. Very simple. So let's choose the right food. And the right food is Siridhanya. Thank you very much. Thank you all.